ಹೆಣ್ಣು ನೋಡಕ್ ಬಂದ್ರ ಸರ್? ನೋಡಿದ್ದು ಆಯ್ತು, ಮೆಚ್ಕೊಂಡಿದ್ದು ಆಯ್ತು. ಲೇ ಪುರುಷೆ, ಮಚ್ಕೊಡ್ಲಾ? ಮಚ್ಚ ಮಚ್ಚೆ ಏನೋ ಮೆಚ್ಕೊಂಡೆ ಅಂದಲ್ಲ, ಅದಕ್ಕೆ. ಲೇ ಮರಿ, ನಿನ್ಗಿನ್ನೂ ನಮ್ ವಿಷಯ ಪೂರ್ತಿಯಾಗಿ ಗೊತ್ತಿಲ್ಲ ಕಲ. ನೋಡ್ಲಾ, ಏನೋ ಗೊತ್ತಿಲ್ದೆ ನಮ್ ಸುಮ್ಮನ್ ನೋಡಕ್ಕೆ ನಿಮ್ಮ ಅವ್ವ ಕರ್ಕೊ ಬಂದವಳೆ. ಹುಡುಗಿ ನೋಡಕ್ ಸೆಂದಾಗೋಳೆ ಅಂತ ಒಂದೇ ಸಮನೆ ಮೇಲೆ ಕಾರಾಡ್ತಿದ್ಯಾ. ನಿನ್ ರೆಕ್ಕೆನ ಈಗಲೇ ಕಟ್ ಮಾಡ್ಕೊ. ಯಾಕೆ ಅಂದ್ರೆ ನಿನಗೆ ಇಲ್ಲಿನ ಪರಿಸ್ಥಿತಿ ಗೊತ್ತಿಲ್ಲ. ಪೂರ್ತಿ ವಿಷಯ ಗೊತ್ತಾದ್ರೆ ನೀನ್ ಇಲ್ಲಿರಲ್ಲ, ಓಡ್ತಿರ್ತೀಯ. ಏನ್ ಹೇಳ್ತಿದ್ದೀರಾ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಅರ್ಥ ಮಾಡಿಸೋದಕ್ಕೆ ಅಲ್ವೇ ನಿನ್ನ ಕೆಳಗಿಳಿಸಿರೋದು. ಲೈ ಬಾರ್ಲಾ. ಇವ್ರು ಸಚಿನ್ ತಾನೆ? ನೆನ್ನೆ ಇವ್ರನ್ನ ನೋಡಿದ್ದೀನಿ. ಸುಮಾ ಅವ್ರು ಇವ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸುಮಾ ಸಚಿನ್ ವಿಷಯನ ಇವನ್ ತಾವ್ ಹೇಳಿರ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಲ. ಡಾಕ್ಟ್ರು ಬೇರೆ, ಸಂದಾಗ ಓದಿರೋನು, ಜೀವನನ ಸ್ಯಾನೆ ಸಂದಾಗ ನೋಡಿರೋನು. ಇನ್ನು ನಾವ್ ಇವನಿಗೆ ಏನೇ ಹೇಳಿದ್ರು ಇವನ್ ಮದ್ವೆ ಬೇಡ ಅಂತ ಹೇಳಕ್ಕೆ ಅಲ್ಲ. ಲೈ ಸುಮಾ ಇಷ್ಟ ಆದ್ಲು ಅಂತ ಮಕ್ಕದ ಮ್ಯಾಕೆ ಹೇಳೋಯ್ತವನೆ, ಇನ್ನು ಅವ್ನು ಬೇಡ ಅಂತ ಹೇಳ್ತಾನ? ಸುಮಾನೆ ಅವ್ರಿಗೆ ನನ್ನ ಬಗ್ಗೆ ಹೇಳಿದಾಳೆ. ನನ್ನ ಮೇಲೆ ಯಾವುದೇ ಭಾವನೆ ಇಲ್ಲ ಅಂತನೂ ಕನ್ಫರ್ಮ್ ಮಾಡಿದಾಳೆ. ಹಾಗಾದ್ರೆ ನನಗೆ ನನ್ನ ಪ್ರೀತಿ ಸಿಗಲ್ಲ. ಮಗ 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 ನಿಂತ್ಕೊಳ್ಳ. ಲೇ ಮೆಚ್ಕೊಂಡು ಹಿಡ್ಕೆ ಮದುವೆ ಆಗೋಯ್ತದೆ ಅಂತನಾ? ಬೇರೆ ದಾರಿಗಳು ಇರ್ತವೆ, ಸಮಾಧಾನ ತಕ್ಕಲ್ಲ, ಹುಡ್ಕುಮ. ಹೂಕಲ್ಲ ಸಚಿನ್, ದುಡುಕಿ ಸಾಯರ್ ಹಿಡ್ದಾರಕಲ್ಲ, ಬರ್ಬೇಡ. ಸುಮಾ ಅವ್ರ ಅವನ್ ಕೊಡ್ರೋ ಮಾತಿಗೆ ಕಟ್ಬಿದ್ದು ಹಿಂಗೆಲ್ಲ ಮಾಡ್ತಾವಳೆ. ನಾವ್ ಅವಳಿಗೆ ಬಿಡಿಸಿ ಹೇಳಿದ್ರೆ ಅರ್ಥ ಮಾಡ್ಕೋತಾಳೆ ಸಚಿನ್. ಇನ್ನೂ ಅದಕ್ಕೆ ಅವಕಾಶ ಇದೆ ಅಂತ ನಾನು ನಂಬಲ್ಲ ಕಾಳಿ ಅಣ್ಣ. ಇವತ್ತು ಎಲ್ಲ ಮುಗ್ದೋಯ್ತು. ಲೇ ಇಲ್ಲ ಕಲ, ಸುಮಾ ಯಾವ ಟೈಮ್ ಆಗ್ಬೇಕಾದ್ರೂ ಉಲ್ಟಾ ಹೊಡಿಬೋದು. ಕಾದ್ ನೋಡುಮಾ. ಹೌದು ಮಗ, ನಿನ್ ಪ್ರೀತಿ ನಿಜವಾದ ಕಲ, ಅದಕ್ಕೆ ಸೋಲ್ ಆಯ್ಕಿಲ್ಲ. ನೀನ್ ಒಂದ್ಕಿತ ಸುಮಂತವ್ ಮಾತಾಡಿದ್ರೆ ಅವಳು ಅರ್ಥ ಮಾಡ್ಕತಲ್ ಕಲ. ಖುಷಿ ಕಾಳಿ ಅಣ್ಣ, ನನ್ನ ಹಿಂದೆ ಬಂದು ಮತ್ತೆ ನನ್ನ ನಂಬಿಸೋ ಮಾತಾಡಬೇಡಿ. ದಯವಿಟ್ಟು ನನ್ನ ಪಾಡಿಗಿರಕ್ ಬಿಟ್ಬಿಡಿ. ನಾನು ನಿಂತ್ಕೊಳ್ಳ. ಲೇ ಸಚಿನ್, ಲೇ ತಡಿಲ್ಲ ಅವನ. ಲೇ ಪುರುಷಿ, ಅವ್ನ್ ತಡಿಲ್ಲ. ಅವನ್ ಸಮಾಧಾನಕ್ಕೆ ನಾವ್ ಏನೇ ಹೇಳಿದ್ರು ಅದೆಲ್ಲ ಸುಳ್ಳು ಅಂತ ಅವನಿಗೆ ಗೊತ್ತು ಮಾವ. ಲೇ ಸಚಿನ್ ಪರಿಸ್ಥಿತಿ ನೋಡ್ತಿದ್ರೆ ಬೇಸರ ಆಯ್ತಿದೆ ಕಲ. ಸುಮಾ ಹಿಂಗ್ ಮಾಡಬಾರ್ದಿತ್ತು. ಸಚಿನ್ ಕಂಡ್ರೆ ನಿಂಗೆ ಪಿರುತಿ ಇದ್ರೂ ಜಗನ್ನ ಮದುವೆ ಆಯ್ತಿದ್ಯಾ. ಈ ಮದುವೆ ಬೇಡವಾ ಅಂತ ಹೇಳಕ್ ಹೋಯ್ತಿದ್ದೀನಿ. ಸಚಿನ್ ಮೇಲೆ ನನ್ಗಿನ್ನ ಲವ್ ಇದೆ ಅಂತ ನಾನು ನಿಮಗೆ ಹೇಳಿದ್ನ. ಸುಮ್ಮನೆ ನಾಟಕ ಆಡ್ಬೇಡ ಸುಮಾ, ನಿನ್ ರಿಯಾಕ್ಷನ್ ಅಲ್ಲೇ ನಮಗೆ ಗೊತ್ತಾಗತ್ತೆ. ಅದು ನಿಮ್ಗಳ ಕಲ್ಪನೆ ಅಷ್ಟೆ. ನನಗೆ ಯಾರ ಮೇಲೂ ಲವ್ ಇಲ್ಲ. ಅವ್ವ ಯಾರನ್ನ ತೋರಿಸ್ತಾಳೋ ನಾನು ಅವ್ರನ್ನೇ ಮದುವೆ ಆಗೋದು. ಹಂಗಾರೆ ಸಚಿನ್ ಲವ್ ನಾನು ಅವನ್ನ ಮರ್ತಿದ್ದೀನಿ, ಅವನಿಗೂ ಮರೆಯಕ್ಕೆ ಹೇಳು. ಯೋನವಿ ಹೇಳ್ತಿದ್ಯಾ? ಪಿರುತಿ ಅನ್ನೋದು ಬಾ ಒಂದೆಡ್ಕೆ ಬರೋದಕ್ಕೆ, ಹೋಗೊಂದೆಡ್ಕೆ ಹೋಗೋದಕ್ಕೆ ಅದೇನ್ ಸಾಕಿರೋ ಪ್ರಾಣಿ ಅಲ್ಲ. ಮನಸ್ನಾಗ ಹುಟ್ಟಿ ಸಾಯೋವರೆಗೂ ನಮ್ ಜೊತೆಗೆ ಇರುವಂತ ಜೀವ. ನೀವ್ ಏನೇ ಹೇಳಿದ್ರು ನಾನು ಸಚಿನ್ನ ಮದ್ವೆ ಆಗಲ್ಲ. ನೀವೇ ಏನೇನೋ ನಿರ್ಧಾರ ಮಾಡ್ಕೊಂಡು ಈ ವಿಷಯವಾಗಿ ಅವನ ಹತ್ರ ಏನಾದ್ರೂ ಮಾತಾಡಿದ್ರೆ ನನ್ನ ಮೇಲೆ ಆಣೆ. ಸುಮಾ, ಈ ಜೀವನದ ಪ್ರಶ್ನೆ ಒಂದ್ಕಿತ ಯೋಚನೆ ಮಾಡೋ. ನಮ್ಮ ಅವ್ವನ ಖುಷಿಗಿಂತ ನನ್ಗೆ ಯಾವುದು ಮುಖ್ಯ ಅಲ್ಲ.
ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ತಿನ್ನಕ್ಕೇನಿದೆ? ನೋಡಕ್ ಜೋರ್ ಪಾರ್ಟಿ ಇದ್ದಂಗ ಅವ್ರೆ 10-20 ಸೇರ್ಸಿ ಹೇಳ್ಬಿಡಣ. ಅದು ಪಾರ್ಟಿ ಅಲ್ಲ ಕಲ, ಕಳ್ ಪಾರ್ಟಿ. ಮನೆ ಹಾಳು ಮಾಡಿದ ಸಾಲದು ಅಂತ ಇಲ್ಲಿ ಬಂದು ಮೆಸ್ಸಾಳ್ ಮಾಡಕ್ ಬಂದಿದ್ಯಾ? ಮರ್ಯಾದೆಯಿಂದ ಎದ್ದೋದ್ರೆ ಸರಿ. ಪುಸ್ತಕ ಮೆಸ್ ಅಂದ್ರೆ ಬರೋ ಗ್ರಾಹಕರಿಗೆ ಊಟದ ಜೊತೆ ಮರ್ಯಾದೆನೂ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೆ. ಇದೇನಾ ನೀವುಗಳು ಕೊಡೋ ಮರ್ಯಾದೆ? ಗ್ರಾಹಕರಿಗೆ ಮರ್ಯಾದೆ ಕೊಡ್ತೀವಿ, ನಿನ್ನಂತ ಕಳ್ರಿಗಲ್ಲ. ಈಗೇನು ಆರ್ಡರ್ ತಗೋತೀರಾ ಇಲ್ವಾ? ನಿನ್ನಂತವಳಿಗೆ ಮೆಸ್ನಾಗ ಊಟ ಹಾಕಿದ್ರೆ ಮೆಸ್ಸೇ ಮುಳುಗೋಯ್ತದೆ. ಮಿಸ್ಟರ್ ಕಾಳಿ, ನಾನೇನಿಲ್ಲಿ ಬಿಟ್ಟು ತಿಂದು ಹೋಗಲ್ಲ, ದುಡ್ಡು ಕೊಟ್ಬಿಟ್ಟೆ ಹೋಗ್ತೀನಿ, ಓಕೆನಾ? ನಮಗೆ ಯಾರ್ಯಾರ ಥರ ದುಡ್ಡು ಮಾಡೋ ಆಸೆ ಇಲ್ಲ. ಮೆಸ್ಸಿಗೆ ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಅಭ್ಯಾಸ. ಥ್ಯಾಂಕ್ಸ್ ಅಹನ. ಬಿಸಿ ಬಿಸಿದೇನಿದೆ? ಬಿಸಿ ಬಿಸಿ ಹಪ್ಳ ಕರೆದಿರೋ ಎಣ್ಣೆ ಇದೆ, ಬೇಕಾ? ಅದನ್ನ ನೀವೇ ಕುಡಿರಿ. ನಿಮ್ಮ ಮೆಸ್ಸಲ್ಲಿ ದಿ ಬೆಸ್ಟ್ ಫುಡ್ ಯಾವ್ದಿದೆಯೋ ಅದನ್ನ ತಂದ್ಕೊಡಿ. ಲೇ ಚೋಟು, ಇವತ್ತಿನ ಸ್ಪೆಷಲ್ ಟೊಮೆಟೊ ಬಾತು ಉದ್ದಿನ ವಡೆ ತಗೋಬಲ್ಲ.